ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ತಿರುಗೊಂದಾವರ್ತಿ ಅಂದ್ರೆ ಈ ದಿನ ಅಂದ್ರೆ ವಿಶ್ರಾಂತಿಕರವಾದ ಈ ದಿನ. ಯಾಕಂದ್ರೆ 6 ದಿನ ಲೋಕದ ರೀತಿಯಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡಿಕೊಂಡು ಈ 7ನೇ ದಿನ ಎಂಬುದಾಗಿ ಹೇಳುವುದಾದರೆ, ಇವತ್ತು ಲೋಕ ಎಲ್ಲಾ ಕಡೆಗಳಲ್ಲಿ ಈ ದಿನ ವಿಶ್ರಮಿಸಿಕೊಳ್ತಾ ಇದೆ. ಆದರೆ ವಿಶ್ರಮಿಸಿಕೊಳ್ಳುವುದಂದ್ರೆ ದೇವರ ವಾಕ್ಯವನ್ನು, ದೇವರ ಆತ್ಮನಲ್ಲಿ ನಾನು ನೀನು ಇದ್ದವರಾಗಿದ್ದುಕೊಂಡು. ಯಾಕಂದ್ರೆ ಇಡೀ ಮಂಡೇ ಟು ಸ್ಯಾಟರ್ಡೆ ತನಕ ನಾವೆಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡಿ ಮುಗಿಸಿಕೊಂಡು ರಾತ್ರಿ ಜಾವದಲ್ಲಿ ಮಲಗಿ ಬೆಳಗಿನ ಜಾವದಲ್ಲಿ ಎದ್ದು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅದರಲ್ಲಿ ದೇವರ ಹಸ್ತ, ದೇವರ ಆತ್ಮನ ಆ ನಡೆಸುವಿಕೆ ಯಾವ ರೀತಿಯಾಗಿ ನನ್ನನ್ನು ನಿಮ್ಮನ್ನು ನಡೆಸಿದೆ ಎಂಬುದಾಗಿ ದೇವರ ಕಾರ್ಯವನ್ನು ನಾವು ಎಷ್ಟಾಗಿ ನಾವು ನೆನೆಸಿಕೊಳ್ತಾ ಇದ್ದೀವಿ. ಇವತ್ತು ನಾವು ಹೇಳ್ತೀವಿ, ನಾನು ನಮ್ಮ ಬಲದಲ್ಲಿ, ನಮ್ಮ ಶಕ್ತಿಯಲ್ಲಿ ನಾವು ಆತುಕೊಳ್ತಿದ್ದೇವೆ. ಪ್ರಿಯ ದೇವ ಜನರೇ, ಒಂದು ಕ್ಷಣದಲ್ಲಿ ಒಬ್ಬ ಮನುಷ್ಯನ ಜೀವಿತದಲ್ಲಿ ಏನಾಗಿ ಹೋಗ್ತದೆ ಎಂಬುದಾಗಿ ಗೊತ್ತಿಲ್ಲ. ಆದರೆ ದೇವರ ಕೃಪೆ ಇವತ್ತು ನನ್ನನ್ನು ನಿಮ್ಮನ್ನು ಯಾವ ರೀತಿಯಾಗಿ ನಡೆಸ್ತಾ ಇದೆ. ಇವತ್ತು ದೇವರ ಕೃಪೆಗೆ ನಾವೆಷ್ಟು ನಾವು ಗೌರವಿಸ್ತಾ ಇದ್ದೇವೆ, ದೇವರ ಕೃಪೆಯನ್ನು ನಾವೆಷ್ಟು ನಾವು ಆಶ್ರಯಿಸಿಕೊಳ್ತಾ ಇದ್ದೀವಿ, ದೇವರ ವಾಕ್ಯಕ್ಕೆ ನಾವು ಎಷ್ಟು ಘನವನ್ನು ಸಲ್ಲಿಸ್ತಿದ್ದೇವೆ, ಎಷ್ಟು ನಾವು ಮಹಿಮೆ ಸಲ್ಲಿಸ್ತಾ ಇದ್ದೀವಿ. ಪ್ರಿಯರೇ, ಇವತ್ತು ಈ ದುಷ್ಟ ಲೋಕದ ಜನರ ಮಧ್ಯದಲ್ಲಿ ಇವತ್ತು ದೇವರಾದ ಕರ್ತನು ನನ್ನನ್ನು ನಿಮ್ಮನ್ನು ಇಟ್ಟಿದ್ದಾನೆ. ಈ ದುಷ್ಟ ಲೋಕದಲ್ಲಿ, ದುಷ್ಟ ಜನರ ಮಧ್ಯದಲ್ಲಿ ನಾನು ನೀವು ಜೀವಿಸ್ತಾ ಇದ್ದೀವಿ. ಅದರ ಮಧ್ಯದಲ್ಲಿ ದೇವರ ಕೃಪೆ ಎಂಬ ಹಸ್ತ ನನ್ನನ್ನು ನಿಮ್ಮನ್ನು, ನಿಮ್ಮ ವೈಯಕ್ತಿಕ ಜೀವಿತ, ಕುಟುಂಬ ಜೀವಿತದಲ್ಲಿ ದೇವರ ಹಸ್ತ ಯಾವ ರೀತಿ ನಡೆಸಲ್ಪಡ್ತಾ ಇದೆ. ನಾನು ನೀವು ಬದುಕಿ ಉಳಿದಿರುವುದು ದೇವರ ಕೃಪೆ. ಪ್ರಿಯರೇ, ಈ ಹೊಸ ದಿನವನ್ನು, ಈ ಹೊಸ ಬೆಳಕನ್ನು ಕಂಡಿರುವುದಾದರೆ ಅದಕ್ಕೆ ದೇವರ ಕೃಪೆ, ದೇವರ ಪ್ರೀತಿಯಾಗಿದೆ. ಪ್ರಿಯರೇ, ಇವತ್ತು ದೇವರ ಪ್ರೀತಿಯನ್ನು ನಾವು ಎಷ್ಟಾಗಿ ನಾವು ಅರ್ಥ ಮಾಡಿಕೊಳ್ತಿದ್ದೀವಿ. ಇವತ್ತು ಲೋಕದಲ್ಲಿ ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ತಂದೆ ಅವರನ್ನು ಕ್ಷಮಿಸು ಎಂಬುದಾಗಿ, ಶಿಲುಬೆಗೆ ಜಡಿಸು ಎಂಬುದಾಗಿ ಹೇಳಿದವರ ವಿಷಯದಲ್ಲಿ ಯೇಸು ಸ್ವಾಮಿ ತನ್ನ ತಂದೆ ಅವರನ್ನು ಕ್ಷಮಿಸು ಎಂಬುದಾಗಿ. ಇವತ್ತು ಅಂತ ಪ್ರೀತಿಯನ್ನು ತೋರಿಸಿದಂತ ಆ ಯೇಸು ನಿಮ್ಮ ಹೃದಯ ಎಂಬ ಈ ಆಲಯದಲ್ಲಿ, ಈ ಗುಡಾರದಲ್ಲಿ ಆತನು ವಾಸ ಮಾಡ್ತಿದ್ದಾನೆ. ಪ್ರಿಯರೇ, ಇವತ್ತು ಆ ಪ್ರೀತಿಯನ್ನು, ಯೇಸುವಿನ ಪ್ರೀತಿಯನ್ನು ಇವತ್ತು ನಾನು ನೀವು ತೋರಿಸ್ತಾ ಇದ್ದೀವ. ಇವತ್ತು ಲೋಕದಲ್ಲಿ ಎಲ್ಲ ಕಡೆಗಳಲ್ಲಿ ನೋಡುವಾಗ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಮತ್ಸರ ಇದೇ ತುಂಬಿಕೊಂಡಿದೆ. ಇನ್ನೊಬ್ಬನನ್ನು ಕೊಲ್ಲಿಕ್ಕೆ ಯಾವ ರೀತಿ ಹೊಂಚು ಮಾಡಿ ಅವನನ್ನು ಕೊಲ್ಲುವಂಥದ್ದು. ಒಟ್ಟಿಗೆ ಮನೆಯಲ್ಲಿ ಒಂದೇ ಕುಟುಂಬದಲ್ಲಿ ಇದ್ರೂ ಕೂಡ ಇನ್ನು ಅವನ ಬಗ್ಗೆ ಇವನ ಬಗ್ಗೆ ಬೇಡವಾದ ಆಲೋಚನೆಗಳನ್ನು ಮಾಡಿಕೊಳ್ಳುವಂಥದ್ದು. ಇದಾ ಯೇಸು ಸ್ವಾಮಿ ಕಲಿಸಿಕೊಟ್ಟದ್ದು? ಇದಾ ದೇವರ ವಾಕ್ಯ ನಿಮಗೆ ತಿಳಿಯಪಡಿಸುವಂಥದ್ದು? ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಇವತ್ತು ದೇವರ ಪ್ರೀತಿಯನ್ನು ನಾನು ನೀವು ಎಷ್ಟು ಅರ್ಥ ಮಾಡಿಕೊಳ್ತಿದ್ದೀವಿ? ಇವತ್ತು ನಾನು ನೀವು ದೇವರ ವಾಕ್ಯವನ್ನು ಕೇಳುವುದಾದರೆ, ದೇವರ ವಾಕ್ಯವನ್ನು ಸಾರುವುದಾದರೆ ನನಗೋಸ್ಕರ ನಿಮಗೋಸ್ಕರ ಎಷ್ಟೋ ಪಾದಗಳು ಅದು ಅಂದವಾಗಿದೆ. ಇವತ್ತು ಎಷ್ಟೋ ಪಾದಗಳು ಆ ಸುವಾರ್ತೆ ನನಗೆ ನಿಮಗೆ ಸಾರಲ್ಪಟ್ಟದರಿಂದ ಇವತ್ತು ನಾನು ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ, ನಾನು ನೀವು ದೇವರ ವಾಕ್ಯವನ್ನು ಇವತ್ತು ಸಾರ್ತಾ ಇದ್ದೀವಿ. ಇದಕ್ಕೆ ಕಾರಣ ದೇವರ ಪ್ರೀತಿ. ಪ್ರಿಯರೇ, ಇವತ್ತು ಆ ದೇವರ ಪ್ರೀತಿ ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ಇದೆಯಾ? ಇವತ್ತು ಲೋಕ ಎಲ್ಲ ದ್ವೇಷದ ಮೂಲಕ ದಿನ ಕಳೀತಾ ಇದೆ, ಅಸೂಯೆಗಳ ಮೂಲಕ ದಿನ ಕಳೀತಿದೆ. ಒಬ್ಬರನ್ನು ಕಂಡ್ರೆ ಇನ್ನೊಬ್ಬನಿಗಾಗಲ್ಲ, ಒಬ್ಬಳನ್ನು ಕಂಡ್ರೆ ಇನ್ನೊಬ್ಬಳಿಗಾಗಲ್ಲ. ಇವತ್ತು ನಾನು
ನನ್ನ ಹೆಸರು ಮುಂದೆ ಬರಬೇಕು, ನನ್ನನ್ನು ಜನರು ಏನ್ ಮಾಡಬೇಕು, ಹೊಗಳಬೇಕು, ನನ್ನನ್ನು ಜನರು ಕೊಂಡಾಡಬೇಕು. ನಾನಂತ ಉಪಕಾರ ಮಾಡಿದೆ, ನಾನು ಈ ತರ ಮಾಡಿದೆ, ನಾನು ಆ ತರ ಮಾಡಿದೆ, ನಾನು ಇಲ್ಲದೆ ಹೋಗ್ತಿದ್ರೆ ಇವತ್ತು ಅದಾಗ್ತಿರ್ಲಿಲ್ಲ, ಇದಾಗ್ತಿರ್ಲಿಲ್ಲ. ಇವತ್ತು ಮನುಷ್ಯನು ತನ್ನನ್ನು ತಾನು ಹೆಚ್ಚಿಸಿಕೊಳ್ತಿದ್ದಾನೆ. ಒಂದು ಕ್ಷಣದಲ್ಲಿ ಅವನು ಏನಾಗಿ ಹೋಗ್ತಾನೆ ಎಂಬುದಾಗಿ ಅವನಿಗೆ ಗೊತ್ತಿಲ್ಲದೆ ಇರುವಾಗ ಅವನನ್ನು ಅವನು ಹೆಚ್ಚಿಸಿಕೊಳ್ಳುವುದು ಹೇಗೆ ಸಾಧ್ಯ? ದೇವರ ಕೃಪೆ ಕೊಡದೆ ಹೋಗುವುದಾದರೆ, ದೇವರ ಹಸ್ತ ನಡೆಸಲ್ಪಡುವುದಾದರೆ ಇವತ್ತು ಅಂತ ಮಾತುಗಳು ಬರಲಿಕ್ಕೆ ಸಾಧ್ಯವ? ಪ್ರಿಯ ದೇವಜನರೇ, ದೇವರಾದ ಕರ್ತನು ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಇವತ್ತು ಈ ವಿಶ್ರಾಂತಿಕರವಾದ ದಿನ, ಇವತ್ತು ವಾಕ್ಯಕ್ಕೋಸ್ಕರವಾಗಿ ಎಷ್ಟು ಜನ ಹಂಬಲಿಸ್ತಿದ್ದಾರೆ. ಇವತ್ತು ಎಷ್ಟೋ ಜನ ಈ ಸಮಯದಲ್ಲಿ ಕೂಡ ಹಾಸಿಗೆಯಿಂದ ಏಳದೆ ಇರುವವರು ಎಷ್ಟೋ ಜನ ಇದ್ದಾರೆ. ಇವತ್ತು ದೇವರ ಆಲಯಕ್ಕೆ ಹೋಗದೆ ಇರುವಂತವ್ರು ಎಷ್ಟೋ ಜನ ಇದ್ದಾರೆ. ಇವತ್ತು ದೇವರ ವಾಕ್ಯ ಅಸಡ್ಡೆಯಾಗಿ ಹೋಗ್ತಾ ಇದೆ, ದೇವರ ವಾಕ್ಯಕ್ಕೆ ಬೆಲೆ ಇಲ್ಲದಂತಾಗಿ ಹೋಗ್ತಾ ಇದೆ ಪ್ರಿಯರೇ. ಆದರೆ ಒಂದು ಸತ್ಯ, ಮತ ಭ್ರಷ್ಟತೆ ಪ್ರಕಟಣೆಯಲ್ಲಿ, ಯೆಶಾಯದಲ್ಲಿ, ದಾನಿಯೇಲನಲ್ಲಿ, ಯೆರೆಮೀಯನಲ್ಲಿ ದೇವರಾದ ಕರ್ತನು ಇದನ್ನೇ ತಿಳಿಯಪಡಿಸ್ತಿದ್ದಾನೆ. ಮತ ಭ್ರಷ್ಟತೆ ಈಗಾಗಲೇ ಲೋಕದಲ್ಲಿ ಮತ ಭ್ರಷ್ಟತೆ ತುಂಬಿಕೊಂಡಿದೆ. ಈ ಜಾತಿ 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 ಎಂಬುದಾಗಿ ಇವತ್ತು ಜಾತಿ ಜಾತಿ ಹೇಳಿಕೊಂಡು ಹೊಡ್ಕೊಳ್ತಿದ್ದಾರೆ. ಜಾತಿ ಜಾತಿ ಎಂಬುದಾಗಿ ಹೇಳಿಕೊಂಡು ಇವತ್ತು ಜನರು ಕೊಲ್ತಿದ್ದಾರೆ. ಇವತ್ತು ಎಲ್ಲಿ ದೇವರ ಪ್ರೀತಿ ಇದೆ? ಇವತ್ತು ದ್ವೇಷಗಳೇ ತುಂಬಿದೆ. ಈ ಸೈತಾನನು ಸತ್ಯವನ್ನು ಮರೆಮಾಡಿ ಅಸತ್ಯವನ್ನು ಲೋಕಕ್ಕೆ ತೋರಿಸಿಕೊಡ್ತಿದ್ದಾನೆ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನಗೂ ನಿಮಗೂ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾನೆ. ಇವತ್ತು ದೇವರು ಕೊಟ್ಟಂತ ಈ ದಿನವನ್ನು ನಾವು ಎಷ್ಟು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ನಾವು ದೇವರಿಗೆ ಎಷ್ಟು ಉಪಕಾರವನ್ನು ನಾವು ಹೇಳ್ತಾ ಇದ್ದೀವಿ. ದೇವರಾದ ಕರ್ತನನ್ನು ಎಷ್ಟಾಗಿ ನಾವು ಮಹಿಮೆ ಪಡಿಸ್ತಾ ಇದ್ದೀವಿ. ಬೆಳಗಿನ ಜಾವ ಏಳುವಾಗಲೇ ಬೇರೆ ಬೇರೆ ರೀತಿಯ ಆಲೋಚನೆಗಳು ಮನುಷ್ಯನಲ್ಲಿ. ಹೊಸ ದಿನವನ್ನು, ಹೊಸ ಬೆಳಕನ್ನು ಕಾಣುವಂತೆ ಕೃಪೆ ಕೊಟ್ಟಂತ ದೇವರನ್ನು ಕೊಂಡಾಡಲಿಕ್ಕೆ ಸಮಯ ಇಲ್ಲ. ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಮಯ ಇಲ್ಲ. ಲೋಕದಲ್ಲಿ ತಾನು ನೆನೆಸಿದಂತ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇವತ್ತು ಜನರಿಗೆ ಎಲ್ಲದಕ್ಕೂ ಸಮಯ ಇದೆ. ಪ್ರಿಯ ದೇವಜನರೇ, ನಾನು ನಿಮ್ಗೊಂದು ಸ್ಪಷ್ಟವಾಗಿ ಹೇಳ್ತೇನೆ, ಯೇಸು ಸ್ವಾಮಿಯ ಆ ಬರೋಣದ ಬರುವಿಕೆ ಅತಿ ಶೀಘ್ರದಲ್ಲಿದೆ, ಅತಿ ಸಮೀಪದಲ್ಲಿದೆ. ದೇವರ ವಾಕ್ಯವನ್ನು, ದೇವರ ಮಾತನ್ನು ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಆತ್ಮೀಯ ನಿಮ್ಮ ಕಿವಿಗಳು ತೆರೆಯಲ್ಪಡಲಿ. ಪ್ರಿಯ ದೇವಜನರೇ, ದೇವರಾದ ಕರ್ತನು ಇವತ್ತು ನಿಮ್ಮ ಹೃದಯ ಎಂಬ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ನೀವು ಬೇಕು ಪ್ರಿಯರೇ, ದೇವರಾದ ಕರ್ತನಿಗೆ ನೀವು ಬೇಕು. ನಿಮ್ಮ ಆತ್ಮಗಳು ರಕ್ಷಿಸಲ್ಪಡಬೇಕು. ಇವತ್ತು ನಿಮ್ಮ ಜೀವಿತ, ದೇವರಾದ ಕರ್ತನು ಕೊಟ್ಟಿರುವಂತಹ ಈ ಜೀವಿತವನ್ನು ಕರ್ತನಿಗಾಗಿ ಎಷ್ಟಾಗಿ ನೀವು ಆತನನ್ನು ಪ್ರೀತಿಸಿ ಕರ್ತನ ಘನತೆ ಮಹಿಮೆಗೋಸ್ಕರವಾಗಿ ಯಾವ ರೀತಿ ನೀವು ಜೀವಿತವನ್ನು ನೀವು ಕಳೀತಾ ಇದ್ದೀರಿ. ದೇವರು ಕೊಟ್ಟಂತ ಅವಕಾಶವನ್ನು ದೇವರ ಮಹಿಮೆಗೋಸ್ಕರ ಕಳೀತಿದ್ದೀರಾ? ಇಲ್ಲ ಲೋಕದ ರೀತಿಯಲ್ಲಿ, ಲೋಕದ ಜನರಂತೆ ವಾಕ್ಯವನ್ನು ಕೇಳಿ ಕೂಡ ಕೇಳದ ರೀತಿಯಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಜೀವಿಸ್ತಿದ್ದೀರಾ? ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ ಪ್ರಿಯರೇ. ಇವತ್ತು ದೇವರ ವಾಕ್ಯವನ್ನು ಕೇಳುವಂತ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನು ದೇವರಾದ ಕರ್ತನು ತನ್ನ ಸೇವೆಗೆ ಕರೆದಿದ್ದಾನೆ, ತನ್ನ ಸೇವೆಗೆಂಬುದಾಗಿ ಪ್ರತಿಷ್ಠೆ ಪಡಿಸಿದ್ದಾನೆ. ಪ್ರಿಯರೇ, ಈ ವಾಕ್ಯಗಳನ್ನು ಕೇಳಿದಂತ ನೀವು ಅನೇಕ ಜನರಿಗೆ ಈ ವಾಕ್ಯಗಳನ್ನು ನೀವು ಶೇರ್ ಮಾಡಿ. ನಿಮ್ಮ ಮೂಲಕ ಈ ಒಂದು ಸಣ್ಣ ಸೇವೆ ಆದರೂ ದೇವರು ಕೊಟ್ಟಿರುವಂತ ಅವಕಾಶವನ್ನು ನೀವು ಉಪಯೋಗಿಸಿ ಅನೇಕರಿಗೆ ನೀವು ಶೇರ್ ಮಾಡಿದನು. ಅನೇಕರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ, ಯಾರೇ ಆಗಿರಲಿ ಈ ವಾಕ್ಯವನ್ನು ನೀವು ಕಳಿಸಿ. ಈ ವಾಕ್ಯದ ಮೂಲಕ ಅವರ ಹೃದಯಗಳು ಕೂಡ
ತೆರೆಯಲ್ಪಡಲಿ. ದೇವರು ಕೊಟ್ಟಿರುವಂಥ ಈ ಅವಕಾಶವನ್ನು, ಈ ಸಮಯವನ್ನು, ಈ ಒಳ್ಳೆ ಆಪರ್ಚುನಿಟಿಯನ್ನು ಅವರು ಹೊಂದಿಕೊಳ್ಳಿ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡಲಿಕ್ಕಿರುವಂಥ ಜೀವವುಳ್ಳ ವಾಕ್ಯ ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥ 55ನೇ ಸಂಧಿ 1ನೇ ವಚನವನ್ನು ನಾವು ಶ್ರದ್ಧೆಯಿಂದ ಕೇಳುವ. ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥ 55ನೇ ಸಂಧಿ 1ನೇ ವಚನವನ್ನು ನಾವು ಧ್ಯಾನ ಮಾಡುವ. ಎಲೈ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ. ಹಣವಿಲ್ಲದವನು ಸಹ ಬರಲಿ. ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ, ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲೈ ಬಾಯಾರಿದ ಜನರೇ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ದೇವರಾದ ಕರ್ತನು ಎಲೈ. ಇವತ್ತು ಎಲೈ ಅಂದ್ರೆ ಇವತ್ತು ದೇವರಾದ ಕರ್ತನು ಗಟ್ಟಿಯಾದ ಒಂದು ಧ್ವನಿಯಿಂದ, ಗಟ್ಟಿಯಾದ ಒಂದು ಸ್ವರದಿಂದ ಇವತ್ತು ದೇವರಾದ ಕರ್ತನು ಇವತ್ತು ನನ್ನನ್ನು ನಿಮ್ಮನ್ನು ಕರೆಯುತ್ತಿದ್ದಾನೆ. ಇವತ್ತು ನನ್ನ ನಿಮ್ಮ ಜೀವಿತ ಯಾವುದರ ಮಧ್ಯದಲ್ಲಿ ಸಾಗಿ ಹೋಗ್ತಾ ಇದೆ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಇಲ್ಲಿ ದೇವರಾದ ಕರ್ತನು ಎಲೈ ಬಾಯಾರಿದ ಸಕಲ ಜನರೇ ಎಂಬುದಾಗಿ ಕರೆಯುವುದಾದರೆ, ಇವತ್ತು ನಮ್ಮ ಆತ್ಮೀಯ ಕಿವಿಗಳು, ನಮ್ಮ ಆತ್ಮೀಯ ಕಣ್ಣುಗಳು ಇವತ್ತು ಲೋಕದ ಸಂಗತಿಗಳಿಗೆ ಎಷ್ಟು ಮಲಿನತ್ವಗಳಿಗೆ ಹೋಗ್ತಾ ಇದೆ. ಇವತ್ತು ದೇವರ ಸ್ವರವನ್ನು ಕೇಳಲಿಕ್ಕೆ ಸಮಯ ಇಲ್ಲ, ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಮಯ ಇಲ್ಲ. ಇಲ್ಲಿ ದೇವರಾದ ಕರ್ತನೆ ಎಲೈ ಇಲ್ಲಿ ಗದರಿಸಿ ಕರೀತಿದ್ದಾನೆ. ಇವತ್ತು ದೇವರ ಮಾತನ್ನು, ದೇವರ ವಾಕ್ಯವನ್ನು ನಾನು ನೀವು ಶ್ರದ್ಧೆಯಿಂದ ಕೇಳಬೇಕಾಗಿದೆ. ಇಲ್ಲಿ ದೇವರಾದ ಕರ್ತನು ಇವತ್ತು ನನ್ನನ್ನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇರುವುದರಿಂದ ದೇವರು ತನ್ನ ವಾಕ್ಯದ ಮೂಲಕ ಇವತ್ತು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ಎಲೈ ಬಾಯಾರಿದ ಸಕಲ ಜನರೇ. ಇವತ್ತು ಬಾಯಾರಿಕೆ, ಯಾವ ರೀತಿಯ ಬಾಯಾರಿಕೆ ಪ್ರಿಯ ದೇವ ಜನರೇ? ಇವತ್ತು ಬಾಯಾರಿಕೆ ಆದ ಕೂಡಲೇ ಯಾರಾದರೂ ಸುಮ್ಮನೆ ಕೂತ್ಕೊಳ್ತಾರ? ಇಲ್ಲ, ಕೂಡಲೇ ಹೋಗಿ ಏನ್ ಮಾಡ್ತಾರೆ? ಆ ಬಾಯಾರಿಕೆಯನ್ನು ಅಂದ್ರೆ ಆ ಬಾಯಾರಿಕೆಗೆ ನೀರು ಕುಡಿಯದೆ ಹೋದ್ರೆ ಅವನಿಗೆ ಮಾತನಾಡ್ಲಿಕ್ಕೆ ಆ ದಮ್ ಕಟ್ತದೆ. ಆ ದಾಹ ಏನ್ ಮಾಡ್ತದೆ ಹೇಳಿದ್ರೆ ನೀರನ್ನು ಹುಡುಕಿಕೊಂಡು ಹೋಗುವಂತ ರೀತಿಯಲ್ಲಿ ಅವನು ತುಂಬಾ ದಾಹ ಆಗಿರುವಾಗ ಆ ದಾಹವನ್ನು ನೀಗಿಸ್ಲಿಕ್ಕೆ ನೀರು ಬೇಕೇ ಬೇಕು. ಇವತ್ತು ನಿಜವಾಗಿಯೂ ದೇವರು ನನ್ನ ನಿಮ್ಮ ಜೀವಿತದಲ್ಲಿ ಆತ್ಮೀಯ ದಾಹ ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ಆ ದಾಹ ಇವತ್ತು ಇದು ಶಾರೀರಿಕವಾದ ದಾಹ ಅಲ್ಲ, ಇದು ಆತ್ಮಿಕವಾದ ದಾಹದ ಬಗ್ಗೆ ಇಲ್ಲಿ ದೇವರು ತನ್ನ ವಾಕ್ಯದ ಮೂಲಕ, ತನ್ನ ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಇಲ್ಲಿ ಜನರನ್ನು ತನ್ನ ಬಳಿಗೆ ಕರೀತಿದ್ದಾನೆ. ಇಲ್ಲಿ ವಾಕ್ಯವನ್ನು ಕೇಳುವಂತ ನೀವು ಯಾರೇ ಆಗಿರಲಿ ಪ್ರಿಯ ದೇವ ಜನರೇ, ಇವತ್ತು ದೇವರಾದ ಕರ್ತನು ಒಂದು ಒಳ್ಳೆ ಅವಕಾಶ ನಿಮಗೆ ಕೊಟ್ಟಿದ್ದಾನೆ. ಒಂದು ಒಳ್ಳೆ ಅವಕಾಶದಿಂದ ಇಲ್ಲಿ ದೇವರಾದ ಕರ್ತನು ನಿಮ್ಮನ್ನು ಕರೀತಿದ್ದಾನೆ. ಎಲೆ ಬಾಯಾರಿದ ಸಕಲ ಜನರೇ. 1-2 ಜನ ಅಲ್ಲ, 1000 ಜನ ಅಲ್ಲ, 1,00,000 ಜನ, ಸಕಲ ಜನರು ಎಂಬುದಾಗಿ ಹೇಳಿದೆ. ಲಿಮಿಟ್ ಇಲ್ಲದಂತೆ ಇಡೀ ಲೋಕದ ಜನರನ್ನು ಇವತ್ತು ದೇವರಾದ ಕರ್ತನು ತನ್ನ ಬಳಿಗೆ ಕರೀತಿದ್ದಾನೆ. ಇವತ್ತು ಆತ್ಮೀಯ ದಾಹ, ಇವತ್ತು ದೇವರ ವಾಕ್ಯದ ದಾಹ, ಇವತ್ತು ಪ್ರಾರ್ಥಿಸುವಂತ ಜೀವಿತದ ದಾಹ ಇವತ್ತು ಯಾರಲ್ಲಿದೆ? ಇವತ್ತು ಏನಿದ್ರು ಕೂಡ ಇವತ್ತು ಸ್ವಾರ್ಥದ ದಾಹಗಳೇ ತುಂಬಿಕೊಂಡಿದೆ. ಈ ಹೊಟ್ಟೆ ಕಿಚ್ಚಿನ ದಾಹ ತುಂಬಿಕೊಂಡಿದೆ. ಹೇಗಾದ್ರೂ ಮಾಡಿ ಅವನನ್ನು ಸೋಲಿಸಬೇಕು, ಹೇಗಾದ್ರೂ ಮಾಡಿ ಅವನನ್ನು ಕೊಲ್ಲಬೇಕು, ಹೇಗಾದ್ರೂ ಮಾಡಿ ಅವನ ಬಿಸ್ನೆಸ್ ಅನ್ನು ಹಾಳು ಮಾಡಬೇಕು, ಹೇಗಾದ್ರೂ ಮಾಡಿ ಅವನ ಕೆಲಸವನ್ನು ತೆಗೆದುಹಾಕಬೇಕು. ಈ ರೀತಿಯ ದಾಹ, ಇವತ್ತು ಸ್ವಾರ್ಥತೆಯ ದಾಹ ಮನುಷ್ಯನಲ್ಲಿ ತುಂಬಿಕೊಂಡಿದೆ. ಇವತ್ತು ನನ್ನನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಇವತ್ತು ನನ್ನಲ್ಲಿ ನಿಮ್ಮಲ್ಲಿ
ಯಾವ ದಾಹ ಇದೆ? ಇವತ್ತು ದೇವರ ವಾಕ್ಯವನ್ನು ಕೇಳುವಂತ ದಾಹ ಇದೆಯಾ? ದೇವರ ವಾಕ್ಯವನ್ನು ಸಾರುವಂತ ದಾಹ ಇದೆಯಾ? ಪ್ರಾರ್ಥಿಸುವಂತ ದಾಹ ಇದೆಯಾ? ಇವತ್ತು ಪ್ರಾರ್ಥನೆ ಕೂಡ ಏನಾಗಿದೆ ಹೇಳಿದರೆ ಸ್ವಾರ್ಥತೆಯ ಪ್ರಾರ್ಥನೆ, ತನಗೋಸ್ಕರವೂ ತನ್ನ ಕುಟುಂಬಕ್ಕೋಸ್ಕರವೂ. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಅದರ ನೀತಿಗಾಗಿಯೂ ತೊಳಕಪಡಿರಿ, ಉಳಿದವುಗಳೆಲ್ಲವೂ ನಿಮಗೆ ದೊರೆಯಲ್ಪಡ್ತದೆ ಅವುಗಳ ಮೂಲಕ ಎಂಬುದಾಗಿ. ಇವತ್ತು ಉಳಿದವುಗಳನ್ನು ಮೊದಲಾಗಿ ನಾವು ಹುಡುಕ್ತೀವಿ. ಮೊದಲಾಗಿ ಹುಡುಕುವುದನ್ನು ನಂತರ ನಾವು, ಪ್ರಿಯ ದೇವಜನರೇ, ಮೊದಲು ದೇವರಾದ ಕರ್ತನಿಗೆ, ದೇವರ ವಾಕ್ಯಕ್ಕೆ ನೀವು ಪ್ರಯಾರಿಟಿ ನೀವು ಕೊಡುವುದಾದರೆ, ನಿಮ್ಮ ಜೀವಿತದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಾಗಲಿ, ನಿಮ್ಮ ಕುಟುಂಬ ಜೀವಿತದಲ್ಲಾಗಲಿ ನೀವು ಇದ್ದಾಗೆ ಇರಲ್ಲ. ದೇವರ ಆಶೀರ್ವಾದ, ದೇವರ ಆತ್ಮನ ನಡೆಸುವಿಕೆ, ಈ ಆತ್ಮೀಯ ದಾಹ, ಇವತ್ತು ದೇವರ ಸಮ್ಮುಖದಲ್ಲಿ, ದೇವರ ಆತ್ಮನಲ್ಲಿ ನಾನು ಪ್ರಾರ್ಥಿಸಬೇಕು, ದೇವರ ವಾಕ್ಯವನ್ನು ನಾನು ಕೇಳಬೇಕು, ದೇವರ ವಾಕ್ಯವನ್ನು ನಾನು ಅನೇಕ ಜನರಿಗೆ ಸಾರಬೇಕು, ಅನೇಕ ಜನರಿಗೋಸ್ಕರ ನಾನು ಪ್ರಾರ್ಥಿಸಬೇಕೆಂಬುದಾಗಿ ಈ ದಾಹ ಇವತ್ತು ನನ್ನಲ್ಲಿ, ನಿಮ್ಮಲ್ಲಿ ದೇವರಾದ ಕರ್ತನು ಎದುರು ನೋಡ್ತಿದ್ದಾನೆ. ಈ ದಾಹ, ನಿಜವಾದ ಈ ಬಾಯಾರಿಕೆ ಇವತ್ತು ನನ್ನಲ್ಲಿ, ನಿಮ್ಮಲ್ಲಿದೆಯಾ? ಈ ಬಾಯಾರಿಕೆ ನನ್ನಲ್ಲಿ, ನಿಮ್ಮಲ್ಲಿ ಇರುವುದಾದರೆ, ಆ ಬಾಯಾರಿಕೆಯನ್ನು ಯೇಸು ಸ್ವಾಮಿ, ಆ ಪರಲೋಕದ ತಂದೆಯಾದ ದೇವರು, ಪರಿಶುದ್ಧಾತ್ಮನಾಗಿರುವ ಆತನು ಅದನ್ನು ನನ್ನ ನಿನ್ನ ಜೀವಿತದಲ್ಲಿ ಪೂರೈಸಲಿಕ್ಕೆ ಆತನು ಶಕ್ತಿ ಉಳ್ಳ ದೇವರಾಗಿದ್ದಾನೆ. ಇವತ್ತು ಆ ಶಕ್ತಿ ಉಳ್ಳ ದೇವರು ನನ್ನ ನಿನ್ನ ಸಮ್ಮುಖದಲ್ಲಿದ್ದಾನೆ, ನನ್ನ ನಿಮ್ಮ ಬಲಗಡೆಯಲ್ಲಿ ನೆರಳಿನೋಪಾದಿಯಲ್ಲಿದ್ದಾನೆ. ಇವತ್ತು ಆತನ ಮೂಲಕ ನಾನು ನೀವು ಆತನನ್ನು ನಾವು ನೋಡ್ತಾ ಇದ್ದೀವ. ಪ್ರಿಯ ದೇವಜನರೇ, ಈ ಆತ್ಮೀಯ ದಾಹ, ನಿಜವಾಗಿಯೂ ಈ ಪ್ರಾರ್ಥನೆಯ ದಾಹ, ದೇವರ ವಾಕ್ಯದ ದಾಹ ಇಲ್ಲದೆ ಇರುವುದರಿಂದ ಇವತ್ತು ಎಷ್ಟು ಕುಟುಂಬಗಳು ರೋಗದಲ್ಲಿ ಬಿದ್ದು ನರಳಾಡ್ತಿದೆ, ಎಷ್ಟು ಕುಟುಂಬಗಳು ಪರಿಹಾರ ಸಿಗದೆ ಕಷ್ಟದಲ್ಲಿ ನರಳಾಡ್ತಿದೆ, ಎಷ್ಟೋ ಕುಟುಂಬಗಳು ನರಕ ಯಾತನೆ ಮಾಡ್ತಿದೆ. ಪ್ರತಿ ಒಂದೊಂದು ಕುಟುಂಬ, ಪ್ರತಿಯೊಬ್ಬೊಬ್ಬರು ಮಾತಾಡಿ ಇದು ಯಾಕೆ ಎಂಬುದಾಗಿ ಬರೀ ಅವರ ಜೀವಿತದಲ್ಲಿ ಕ್ವಶನ್ಗಳಾಗಿದೆ, ಪ್ರಶ್ನೆಗಳಾಗಿದೆ ಹೊರತು ದೇವರಾದ ಕರ್ತನು ನನ್ನ ನಿಮ್ಮ ಜೀವಿತದಲ್ಲಿ ಆತನು ಉತ್ತರವಾಗಿದ್ದಾನೆ. ಈ ಉತ್ತರವನ್ನು ಯಾರು ಹುಡುಕ್ತಾ ಹೋಗ್ತಾ ಇದ್ದೀವಿ? ಈ ಉತ್ತರವನ್ನು ನಾನು ನೀನು ತಿಳ್ಕೊಳ್ಬೇಕೆಂಬುದಾಗಿ ಇಲ್ಲಿ ದೇವರಾದ ಕರ್ತನು ನನ್ನ ನಿನ್ನ ದಾಹದ ಬಗ್ಗೆ ಮಾತನಾಡ್ತಿದ್ದಾನೆ. ಎಲೇ, ಇವತ್ತು ನನ್ನ ನಿಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆಯಾ? ಆತ್ಮೀಯ ಕಿವಿಗಳು ತೆರೆಯಲ್ಪಟ್ಟಿದೆಯಾ? ದೇವರ ವಾಕ್ಯಗಳು ಹೃದಯದ ಆಳಕ್ಕೆ ನಾಟಲ್ಪಡ್ತಿದೆಯಾ? ಇವತ್ತು ಎಷ್ಟೋ ಜನ ನಾವು ನೋಡುವಂತ ವೇಳೆಯಲ್ಲಿ, ಆಲಯಕ್ಕೆ ಹೋಗುವಂತ ವೇಳೆಯಲ್ಲಿ, ದೇವರನ್ನು ಆರಾಧನೆ ಮಾಡುವಂತ ಆ ಸ್ಥಳಕ್ಕೆ ಹೋಗುವಂಥದ್ದು ಕೆಲವು ಸರಿ ಅರ್ಧ ಆರಾಧನೆ ಮುಗ್ದಿರ್ತದೆ, ಅರ್ಧ ವಾಕ್ಯ ಕೊಟ್ಟು ಮುಗಿದಿರ್ತದೆ, ಇನ್ನೇನು 5-10 ನಿಮಿಷ ಇರುವಾಗ ಆಲಯದೊಳಗೆ ಹೋಗ್ತಾರೆ. ಇನ್ನು ಎಷ್ಟೋ ಜನರು ಆಲಯಕ್ಕೆ ಹೋಗದೆ ಎಷ್ಟೋ ವರ್ಷಗಟ್ಟಲೆ ಮನೆಯಲ್ಲಿ ಇರುವವರು ಕೂಡ ಇದ್ದಾರೆ. ಯಾಕಂದ್ರೆ ಇವತ್ತು ಪ್ರಿಯ ದೇವ ಜನರೇ, ಈ ಆತ್ಮೀಯ ದಾಹ ಯಾರಲ್ಲಿ ಇಲ್ಲದೆ ಇರ್ತದ, ದೇವರಾದ ಕರ್ತನಲ್ಲಿ ಆತ್ಮೀಯ ದಾಹ ಅನೇಕರನ್ನು ತನ್ನ ಸೇವೆಗೆಂಬುದಾಗಿ ಆ ದಾಹದ ಮೂಲಕವಾಗಿ ದೇವರಾದ ಕರ್ತನ ಆರಿಸಿಕೊಂಡಿದ್ದಾನೆ. ಇವತ್ತು ನಿಮ್ಮ ಮೂಲಕ ದೇವರಾದ ಕರ್ತನಿಗೆ ಮಹಿಮೆ ಉಂಟಾಗ್ತಿದೆಯಾ? ದೇವರಾದ ಕರ್ತನ ಸ್ವರವನ್ನು ನೀವು ಕೇಳ್ತಿದ್ದೀರಾ? ಆ ಆತ್ಮೀಯ ದಾಹದ ಮೂಲಕ ದೇವರ ವಾಕ್ಯವನ್ನು ನೀವು ಸಾರ್ತಾ ಇದ್ದೀರಾ? ಪ್ರಿಯ ದೇವಜನರೇ, ಇವತ್ತು ದೇವರಾದ ಕರ್ತನು ವೈಯಕ್ತಿಕವಾಗಿ ಪ್ರತಿಯೊಬ್ಬೊಬ್ಬರನ್ನು ನಿಮ್ಮನ್ನು ಆತನು ನೋಡ್ತಾ ಇದ್ದಾನೆ. ನಿಮ್ಮ ಜೀವಿತವನ್ನು ನೋಡ್ತಿದ್ದಾನೆ, ನಿಮ್ಮ ಬಾಯಿಯ ನುಡಿಯನ್ನು ಆತನು ನೋಡ್ತಿದ್ದಾನೆ, ನೀವು ಕಳೆಯುವಂತ ಸಮಯವನ್ನು ಆತನು ನೋಡ್ತಿದ್ದಾನೆ. ಅದನ್ನು ವ್ಯರ್ಥ ಮಾಡ್ತಾ ಇದ್ದೀರಾ? ದೇವರು ಕೊಟ್ಟಿರುವಂತ ಅವಕಾಶವನ್ನು ಪ್ರಿಯ ದೇವ ಜನರೇ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಆ ಸಮಯವನ್ನು ವ್ಯರ್ಥವಾಗಿ ಕಳಿಬೇಡಿ.
ದೇವರು ಕೊಟ್ಟಿರುವಂತಹ ಸಮಯವನ್ನು ಅದು ಅಮೂಲ್ಯವೆಂಬುದಾಗಿ, ಅದು ಒಂದು ಒಳ್ಳೆ ಅವಕಾಶ ಎಂಬುದಾಗಿ ಅದನ್ನು ಉಪಯೋಗಿಸಿ ಇವತ್ತು ನಿಮ್ಮಲ್ಲಿರುವಂತಹ ದಾಹವನ್ನು, ಲೋಕ ಸಂಬಂಧವಾದ ಶಾರೀರಿಕ ಸಂಬಂಧವಾದ ಆ ದಾಹವಾದ ಬಗ್ಗೆ ಇಲ್ಲಿ ದೇವರು ತಿಳಿಯಪಡಿಸ್ತಿಲ್ಲ. ಆತ್ಮದ ದಾಹ, ಇವತ್ತು ಆತ್ಮೀಯ ದಾಹ ಇವತ್ತು ದೇವರಾದ ಕರ್ತನು ನಿಮ್ಮಲ್ಲಿ ನೋಡುವನಾಗಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲೆ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ ಎಂಬುದಾಗಿ. ನೀರಿನ ಬಳಿಗೆ, ಯಾಕಂದ್ರೆ ಈ ಶರೀರದ ದಾಹ ನೀಗಿಸ್ಲಿಕ್ಕೆ ಲೋಕ ಸಂಬಂಧವಾದ ಆ ನೀರು ಬೇಕು ರೀ. ಅದೇ ರೀತಿಯಾಗಿ ನಿನ್ನ ಆತ್ಮಿಕವಾದ ದಾಹವನ್ನು ನೀಗಿಸ್ಲಿಕ್ಕೆ ಪರಿಶುದ್ಧಾತ್ಮನ ಹೋಲಿ ಸ್ಪಿರಿಟನ ಆ ನೀರು ಬೇಕು. ಹೋಲಿ ಸ್ಪಿರಿಟ್ ಆತನು ಹರಿಯುವಂತ, ಚಲಿಸುವಂತವನಾಗಿದ್ದಾನೆ. ಆ ಚಲಿಸುವ ಹೋಲಿ ಸ್ಪಿರಿಟ್ ಇವತ್ತು ನಿಮ್ಮ ಜೀವಿತದಲ್ಲಿ ಆ ದಾಹವನ್ನು ನೀಗಿಸ್ತಿದ್ದಾನ. ಇವತ್ತು ನಿಮ್ಮ ಆತ್ಮೀಯ ದಾಹವನ್ನು ಆತನಿಗೆ ನೀಗಿಸ್ಲಿಕ್ಕೆ ನಾವು ಒಪ್ಪಿಸಿಕೊಡ್ತಾ ಇದ್ದೀವ. ಇವತ್ತು ಆತ್ಮೀಯ ದಾಹವನ್ನು, ಇವತ್ತು ನಿಮ್ಮಲ್ಲಿರುವಂತಹ ಆತ್ಮೀಯ ದಾಹವನ್ನು ನೀಗಿಸುವುದಕ್ಕಾಗಿ ಪರಿಶುದ್ಧಾತ್ಮನು ಹೋಲಿ ಸ್ಪಿರಿಟ್ ನಿಮ್ಮ ಮುಂದುಗಡೆ ಇದ್ದಾನೆ. ಆತನನ್ನು ನಾವು ರಿಸೀವ್ ಮಾಡ್ತಾ ಇದ್ದೀವ. ನಿಮ್ಮ ಜೀವಿತದಲ್ಲಿ ಆತನನ್ನು ನೀವು ರಿಸೀವ್ ಮಾಡ್ತಿದ್ದೀರಾ. ನಿಮ್ಮ ಜೀವಿತದಲ್ಲಿ ಮೊದಲಾದ ಸ್ಥಾನವನ್ನು, ಆ ಫಸ್ಟ್ ಪ್ರಯಾರಿಟಿಯನ್ನು ಆತನಿಗೆ ನೀವು ಕೊಡ್ತಾ ಇದ್ದೀರಾ. ನಿಮ್ಮ ಜೀವಿತದಲ್ಲಿ ಏನು ಇದೆ ಅದನ್ನು ನಾನು ಮಾತನಾಡ್ತಾ ಇಲ್ಲ. ನಿಮ್ಮ ಜೀವಿತದಲ್ಲಿ ಇದ್ದಂತೆ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗಬೇಕಾದ್ರೆ ಆ ಆತ್ಮೀಯ ದಾಹ ಹೋಲಿ ಸ್ಪಿರಿಟನ ಮೂಲಕ ಅದು ನೀಗಿಸಲ್ಪಡಬೇಕು, ಅದು ಫುಲ್ಫಿಲ್ ಆಗಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲೆ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ ಕೊಂಡುಕೊಳ್ಳಿರಿ. ಹಣವಿಲ್ಲದವನು ಸಹ, ಪ್ರಿಯ ದೇವ ಜನರೇ, ಇಲ್ಲಿ ದೇವರ ವಾಕ್ಯವನ್ನು ನಾವು ನೋಡುವುದಾದರೆ, ಯೇಸು ತೊಳಲಿ ಬಳಲಿ ಹೋದ ಜನರ ಮಧ್ಯದಲ್ಲಿ ಹಣವಿಲ್ಲದವನು, ಕೊರತೆಯಲ್ಲಿ ಇರುವವನು, ಹಣವಿಲ್ಲದವನು ಸಹ ಬರಲಿ, ಕೊಂಡುಕೊಳ್ಳಿ. ಯಾಕಂದ್ರೆ ಇವತ್ತು ದೇವರಾದ ಕರ್ತನು ಒಳ್ಳೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದ, ಒಳ್ಳೆ ಗಿಫ್ಟ್ ಅನ್ನು ಕೊಟ್ಟಿದ್ದಾನೆ. ಈ ಒಳ್ಳೆ ಗಿಫ್ಟ್ ಅನ್ನು ದೇವರು ತನ್ನ ವಾಕ್ಯದ ಮೂಲಕ, ಪರಿಶುದ್ಧಾತ್ಮನ ಮೂಲಕ ಕೊಡ್ಲಿಕ್ಕೆ ಇವತ್ತು ನಿಮಗೆ ಬಯಸ್ತಿದ್ದಾನೆ. ಪ್ರಿಯರೇ, ನಿಮ್ಮಲ್ಲಿ ಯಾವ ಯೋಗ್ಯತೆಯನ್ನು ನೋಡಿ ದೇವರು ಕರೀತಿಲ್ಲ, ನಿಮ್ಮ ಹೃದಯಗಳನ್ನು ನೋಡಿ ಕರೀತಿದ್ದಾನೆ. ನೀವು ಬೇಕು ಪ್ರಿಯ ದೇವ ಜನರೇ, ನೀವು ಬೇಕು ದೇವರ ಆತ್ಮನಿಗೆ. ನಿಮ್ಮಲ್ಲಿರುವಂತಹ ಹಣ, ಐಶ್ವರ್ಯ, ಅಂತಸ್ತು, ಬೆಳ್ಳಿ, ಬಂಗಾರಗಳನ್ನು ದೇವರು ನೋಡಿ ಕರೀತಿಲ್ಲ. ಹಣವಿಲ್ಲದವನು ಸಹ, ಅಂದ್ರೆ ನನಗೆ ಯೋಗ್ಯತೆ ಇಲ್ಲ, ನಾನು ಹೇಗೆ ಬರಲಿ? ನೀನು ಇದ್ದಂಥ ಸ್ಥಿತಿಯಲ್ಲೇ ಬಾ, ನೀನಿದ್ದಂಥ ಸ್ಥಿತಿಯಲ್ಲೇ ಬಾ. ಓ, ಅವನು ಕುಡಿಕ, ಅವನು ವ್ಯಭಿಚಾರಿ, ಅವನು ಪಾಪಿ, ಇವನು ಪಾಪಿ. ಓ, ನಾನು ದೇವರ ಕಡೆ ಬಂದೆ, ದೇವರು ನನ್ನನ್ನು ತನ್ನ ಬಳಿಗೆ ಕರಿಕೊಳ್ಳುವುದಿಲ್ಲ ಎಂಬುದಾಗಿ, ದೇವರು ನನಗೆ ಆಶೀರ್ವದಿಸ್ತಿಲ್ಲ ಎಂಬುದಾಗಿ ನೀವು ಅಂದುಕೊಳ್ತಿರ್ಬೋದು. ಹಣವಿಲ್ಲದವನು, ಹಲ್ಲೆಲೂಯಾ. ಈ ದೇವರ ವಾಕ್ಯ ಪರಿಪೂರ್ಣತೆಯಿಂದ ತುಂಬಿದೆ. ಪ್ರಿಯರೇ, ನಿಮ್ಮ ಯೋಗ್ಯತೆಯನ್ನು ನೋಡಿ ದೇವರ ಬಳಿಗೆ ಬರಬೇಡಿ. ಇದ್ದಂಥ ಸ್ಥಿತಿಯಲ್ಲಿ ಇದ್ದಂತೆ ಬಂದೆ, ಯೇಸುವೆ ಎದ್ದೇಳು, ಬಾಯಿ ಅಪ್ಪಣೆ ಎಂಬುದಾಗಿ ನೀನಾಗಿ ಕೊಟ್ಟಿ ಕರ್ತನೆ, ಕ್ರೂಜೆಯಲ್ಲಿ ನೊಂದ ಯೇಸುವೆ. ಇವತ್ತು ನನಗೋಸ್ಕರ, ನಿಮ್ಗೋಸ್ಕರ ಇದ್ದಂಥ ಸ್ಥಿತಿಯಲ್ಲಿ ನೀನು ಯೇಸುವಿನ ಬಳಿಗೆ ಬರಬೇಕು. ಇದ್ದಂಥ ಸ್ಥಿತಿಯಲ್ಲಿ ಯೇಸುವಿನನ್ನು ನಾವು ರಿಸೀವ್ ಮಾಡಬೇಕು. ಒಂದು ವೇಳೆ ಅವನು ಕುಡಿಕನಾಗಿರ್ಬೋದು, ದುಶ್ಚಟದಿಂದ ತುಂಬಿರ್ಬೋದು, ವ್ಯಭಿಚಾರಿ ಆಗಿರ್ಬೋದು, ಆದರೆ ಲೋಕ ಅವರನ್ನು ತಳ್ಳಿರ್ಬೋದು, ಲೋಕ ಅವರ ಬಗ್ಗೆ ಮಾತನಾಡ್ತಿರ್ಬೋದು, ಆದರೆ ಯೇಸು ಕರೀತಿದ್ದಾನೆ, ಹಣವಿಲ್ಲದವನು ಸಹ ಬರಲಿ. ನಿನ್ನಲ್ಲಿ ಯಾವ ಯೋಗ್ಯತೆ ಇಲ್ಲದೆ ಇರ್ಬೋದು, ಜನ ನಿನ್ನನ್ನು ತಳ್ಳಿದಿರ್ಬೋದು. ಇಲ್ಲ ಮಗನೇ, ಇಲ್ಲ ಮಗಳೇ, ನಾನು ನಿನ್ನನ್ನು ತಳ್ಳಿಲ್ಲ, ನೀ ನನ್ನ ಬಳಿಗೆ ಬಾ, ನೀ ನನಗೆ ಬೇಕು, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನಲ್ಲಿರುವಂಥ ಕೊರತೆಯನ್ನು ನಾನು ನೀಗಿಸ್ತೀನಿ, ನಿನ್ನ ಪಾಪ ಶಾಪಗಳನ್ನು ನಾನು ಮುರಿದಾಕ್ತೀನಿ, ಬಾ ನನ್ನ ಬಳಿಗೆ.
ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಅನೇಕ ಜನರಿಗೆ ದಯಮಾಡಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಅನೇಕ ಜನರಿಗೆ ಶೇರ್ ಮಾಡಿ. ಇದು ಪ್ರತಿಯೊಬ್ಬೊಬ್ಬರ ಹೃದಯಗಳನ್ನು ತಟ್ಟಬೇಕು, ಪ್ರತಿಯೊಂದು ಹೃದಯಗಳು ಮಾರ್ಪಾಡು ಹೊಂದಬೇಕು. ಪ್ರಿಯರೇ ದೇವ ಜನರೇ, ಇವತ್ತು ದೇವರಾದ ಕರ್ತನು ಕರೀತಿದ್ದಾನೆ. ಇವತ್ತು ದೇವರಾದ ಕರ್ತನು ಕರೆಯುವಂಥ ಸ್ವರ ನಿಮಗೆ ಕೇಳಿಸ್ತಾ ಇದೆಯಾ? ದೇವರ ಸ್ವರವನ್ನು ಕೇಳಬೇಕೆಂಬುದಾಗಿ ಬಯಸ್ತಿದ್ದೀರಾ? ನಿಮ್ಮಲ್ಲಿ ಘನತೆ ಯೋಗ್ಯತೆ ಇಲ್ಲದಿರ್ಬೋದು, ಲೋಕದ ಜನ ನಿಮ್ಮನ್ನು ತಳ್ಳಿರ್ಬೋದು, ನಿಮ್ಮಲ್ಲಿ ಹಣ ವೈಡೂರ್ಯ ಬೆಳ್ಳಿ ಬಂಗಾರ ಇಲ್ಲದೆ ಇರ್ಬೋದು, ಆದರೆ ಯೇಸು ನಿಮ್ಮಲ್ಲಿ ಇರಲಿಕ್ಕೆ ಬಯಸ್ತಿದ್ದಾನೆ. ಯೇಸು ನಿಮ್ಮಲ್ಲಿ ಇರುವುದಾದರೆ ನೀವು ಎಲ್ಲವನ್ನು ಪಡ್ಕೊಳ್ತೀರಾ. ಎಲ್ಲ ಘನತೆ ಗೌರವ ನಿಮಗೆ ಬರ್ತದೆ. ಯಾವುದೇ ಬಲಹೀನತೆ ರೋಗಗಳಿದ್ರು ಅದು ಆತನು ನೀಗಿಸಿ ಮುರಿದಾಗ್ತಾನೆ, ಗುಣಪಡಿಸ್ತಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಪ್ರಿಯರೇ, ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ, ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ ಎಂಬುದಾಗಿ. ಇಲ್ಲಿ ದೇವರ ವಾಕ್ಯ ಎಷ್ಟೊಂದು ಸ್ಪಷ್ಟವಾಗಿ ಹೇಳ್ತದೆ. ಹಾಲನ್ನು, ಬಂದು ದ್ರಾಕ್ಷಾರಸವನ್ನು, ಹಾಲನ್ನು. ಇಲ್ಲಿ ದ್ರಾಕ್ಷಾರಸ, ಇಲ್ಲಿ ಹಾಲು ಎಂಬುದಾಗಿದೆ. ಈ ದ್ರಾಕ್ಷಾರಸ ಯಾವುದು? ಇದು ಹಾಲು ಯಾವುದು? ಪ್ರಿಯ ದೇವ ಜನರೇ, ಯಾವ ಯೋಗ್ಯತೆ, ಹಣ ಇಲ್ಲದವನು, ಯೋಗ್ಯತೆ ಇಲ್ಲದವನು ದ್ರಾಕ್ಷಾರಸವನ್ನು ಅಂದರೆ ಯೇಸುವಿನ ರಕ್ತದಲ್ಲಿ ನೀವು ಪಾಲ್ಗೊಳ್ಳಿ. ಯೇಸುವಿನ ರಕ್ತದ ಮೂಲಕ ನಿಮ್ಮ ಪಾಪಗಳು ಶುದ್ಧೀಕರಿಸಲ್ಪಡ್ತದೆ. ನಿಮ್ಮ ಯೋಗ್ಯತೆ ನೋಡಿ ನೀವು ಹಿಂದೆ ನಿಲ್ಬೇಡಿ, ದೇವರ ಬಳಿಗೆ ಬನ್ನಿರಿ. ಆ ದ್ರಾಕ್ಷಾರಸವನ್ನು, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್. ಇವತ್ತು ಹಣ ಕೊಟ್ಟು ಇವತ್ತು ಸಮಾಧಾನಕ್ಕೋಸ್ಕರ ಬೇಕಾಗಿ ಇವತ್ತು ಲೋಕದ ಜನರು ತಮ್ಮ ಸಮಾಧಾನವನ್ನು, ತಮ್ಮ ಶಾಂತಿ, ನೆಮ್ಮದಿಯನ್ನು ಹಣ ಕೊಟ್ಟು ಹುಡುಕಿಕೊಂಡು ಹೋಗ್ತಾ ಇದ್ದಾರೆ. ಬೇಡವಾದ ಲೋಕದ ಎಂಜಾಯ್ಮೆಂಟ್ ಅಲ್ಲಿ ಹೋಗ್ತಿದ್ದಾರೆ. ಯಾಕೆ? ಅವರ ಹತ್ರ ಹಣ ಇದೆ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಮನೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಇವತ್ತು ಸಮಾಧಾನ ಬೇಕು. ಆದರೆ ಹಣದಿಂದ ಯಾವುದನ್ನು ನೀವು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದ್ರಾಕ್ಷಾರಸ ಅಂದ್ರೆ ನಿಮಗೆ ಸಮಾಧಾನ ಕೊಡ್ಲಿಕ್ಕೆ ಯೇಸುವಿನ ಬಳಿಗೆ ಬರುವುದಾದರೆ ಆ ದ್ರಾಕ್ಷಾರಸ ಯೇಸುವಿನ ರಕ್ತವಾಗಿದೆ. ಅದನ್ನು ಕೊಂಡುಕೊಳ್ಳಿರಿ. ಯೇಸು ನಿಮ್ಮ ಬಳಿಯಲ್ಲಿದ್ದಾನೆ. ಆ ಯೇಸುವನ್ನು ನಿಮ್ಮ ಜೀವಿತಕ್ಕೆ ನೀವು ರಿಸೀವ್ ಮಾಡಿ. ಹಾಲನ್ನು, ಈ ಹಾಲು ಪರಿಶುದ್ಧತೆಯನ್ನು ಸೂಚಿಸ್ತದೆ. ಆ ಪರಿಶುದ್ಧತೆ ನಿಮ್ಮಲ್ಲಿ ಉಂಟು ಮಾಡುವುದಕ್ಕಾಗಿ, ಆ ನೀತಿಯನ್ನು ನಿಮ್ಮ ಜೀವಿತದಲ್ಲಿ ಉಂಟು ಮಾಡುವುದಕ್ಕಾಗಿ, ಆ ಪರಿಶುದ್ಧನಾದ ದೇವರಾದ ಕರ್ತನು ನಿಮ್ಮೊಂದಿಗಿದ್ದುಕೊಂಡು ನಿಮ್ಮಲ್ಲಿ ಜೀವಿಸುವುದಕ್ಕಾಗಿ ಆ ಹಾಲನ್ನು ಕ್ರಯವಿಲ್ಲದೆ, ಹಣ ಕೊಡದೆ, ಹಾಲಲ್ಲೂಯ್ಯ, ಇವತ್ತು ಹಣವನ್ನು ಕೊಟ್ಟು ಇವತ್ತು ಅದಕ್ಕೋಸ್ಕರ ಬಯಸ್ತಾ ಎಷ್ಟು ಜನ ಇವತ್ತು ಲೋಕದಲ್ಲಿ ಸುಸೈಡ್ ಮಾಡಿಕೊಳ್ತಿದ್ದಾರೆ. ಸಮಾಧಾನ ಇಲ್ಲ, ಹಣ ಇದೆ, ಆಸ್ತಿ ಅಂತಸ್ತು ಎಲ್ಲ ಇದೆ. ಇವತ್ತು ನಾವು ಅನೇಕ ಪ್ರತಿಯೊಂದು ನ್ಯೂಸ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಈ ಹಣಕ್ಕೋಸ್ಕರ, ಈ ಸಮಾಧಾನಕ್ಕೋಸ್ಕರ ಇವತ್ತು ಜನರು ಏನೆಲ್ಲ ದುಷ್ಟ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಆದರೆ ಯೇಸುವಿನ ಬಳಿಗೆ ನೀವು ಬರುವುದಾದರೆ ನಿನ್ನಲ್ಲಿರುವಂಥ ದ್ವೇಷ ಹೋಗ್ತದೆ, ನಿನ್ನಲ್ಲಿರುವಂಥ ಅಸೂಯೆ ಹೋಗ್ತದೆ, ನಿನ್ನಲ್ಲಿರುವಂಥ ಹಗೆತನ ಹೋಗ್ತದೆ, ನಿನ್ನಲ್ಲಿರುವಂಥ ಮೋಸ ತೆಗೆದಾಗ್ತಾನೆ. ನಿನಗೆ ಬೇಕಾದ ಪರಲೋಕದ ಸಮಾಧಾನ, ನೀನು ಯಾವುದನ್ನು ಹುಡುಕುತ್ತಿದ್ಯಾ, ಒಂದು ಕ್ಷಣದಲ್ಲಿ ಆ ಪರಲೋಕದ ಸಮಾಧಾನ ನಿನ್ನ ಹೃದಯದಲ್ಲಿ ಇಳಿದು ಬರ್ತದೆ, ನಿನ್ನ ಜೀವಿತದಲ್ಲಿ ಅದು ಇಳಿದು ಬರ್ತದೆ. ಆ ಪರಿಶುದ್ಧತೆ ನಿನ್ನಲ್ಲಿ, ಪರಿಶುದ್ಧನಾದ ದೇವರು, ತಂದೆ, ಮಗ, ಪರಿಶುದ್ಧಾತ್ಮನ ತ್ರಯೇಕತ್ವವುಳ್ಳ ದೇವರು ನಿನ್ನ ಹೃದಯದಲ್ಲಿ ಬಂದು ವಾಸ ಮಾಡ್ತಾರೆ. ನಿನ್ನ ಜೀವಿತ ಇದ್ದ ಹಾಗೆ ಇರಲ್ಲ. ನೀನು ಲೋಕದಲ್ಲಿ ಏನನ್ನು ಕಳಕೊಂಡಿದೆ ಎಂಬುದಾಗಿ ತಿಳ್ಕೊಂಡಿದ್ದೇವೆ. ಯೇಸುವಿನ ತಂದೆ, ಮಗ, ಪರಿಶುದ್ಧಾತ್ಮನ ಈ ತ್ರಯೇಕತ್ವವುಳ್ಳ ದೇವರ ಮೂಲಕವಾಗಿ ನೀವು ಎಲ್ಲವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಆರೋಗ್ಯವಿಲ್ವಾ? ಆರೋಗ್ಯವನ್ನು ಹೊಂದ್ಕೊಳ್ತೀರಿ. ಕೆಲಸದಲ್ಲಿ ಬಡ್ತಿ ಇಲ್ವಾ? ಆ ಬಡ್ತಿ ಕೂಡ ಸಿಗ್ತದೆ ಪ್ರಿಯರೇ. ನೀವೇನೇನು ದೇವರ ಆತ್ಮನಲ್ಲಿ ಈ ಲೋಕದಲ್ಲಿ ಕೇಳಿಕೊಳ್ಳುವುದಕ್ಕಿಂತ ನಿಮ್ಮಲ್ಲಿರುವಂಥ ಹಣವನ್ನು, ನಿಮ್ಮಲ್ಲಿರುವಂಥ ಸಮಯವನ್ನು
ನೀವು ಹಾಳು ಮಾಡುವುದಕ್ಕಿಂತ ಯೇಸುವಿನ ಬಳಿಗೆ ಹಣವಿಲ್ಲದೆ ದೇವರಾದ ಕರ್ತನಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿ ಕೊಡುವುದಾದರೆ, ಪ್ರಿಯ ದೇವ ಜನರೇ, ಈ ಸುಂದರವಾದ ಈ ವಾಕ್ಯ, ಈ ಪರಿಶುದ್ಧತೆಯ ವಾಕ್ಯ, ಈ ಮಹಿಮೆಯಿಂದ ತುಂಬಲ್ಪಟ್ಟಂತ ವಾಕ್ಯ, ಇದು ಜೀವದಿಂದ ತುಂಬಿದೆ. ಜೀವವಿಲ್ಲದಂತ ನಿನ್ನ ಜೀವಿತಕ್ಕೆ ಇದು ಜೀವವನ್ನು ಕೊಡುವಂಥದ್ದಾಗಿದೆ. ಇದನ್ನು ಫ್ರೀಯಾಗಿ ಕೊಡುವಾಗ 2 ಕೈಯಿಂದ ತಬ್ಬಿಕೊಳ್ಳ್ರಿ. ಆ ಪರಿಶುದ್ಧಾತ್ಮನು ನಿಮ್ಮನ್ನು 2 ಹಸ್ತಗಳನ್ನು ಚಾಚಿ, ಆ ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಯಿಂದ ಈಗಲೂ ಕೂಡ ಕರೀತಿದ್ದಾನೆ. ಈಗಲೂ ಕೂಡ ಹಣವಿಲ್ಲದವನು, ಇವತ್ತು ಲೋಕದಲ್ಲಿ ನಿಮ್ಮನ್ನು ತಿರಸ್ಕರಿಸಿರ್ಬೋದು, ಜನರು ನಿಮ್ಮಲ್ಲಿ ಏನಿಲ್ಲ ಎಂಬುದಾಗಿ ಜನರು ನಿಮ್ಮನ್ನು ದೂರ ಮಾಡಿರ್ಬೋದು. ನೀವು ಬೇಕು ಯೇಸುವಿಗೆ. ಜನರಿಗೆ ನೀವು ಬೇಡವಾಗಿ ಇರ್ಬೋದು, ಯೇಸುವಿಗೆ ನೀವು ಬೇಕು. ಯೇಸುವಿನ ಬಳಿಗೆ ಬನ್ನಿರಿ. ಯಾರು ನಿಮ್ಮನ್ನು ಬೇಡ ಎಂಬುದಾಗಿ ದೂಡಿದಾರ, ನಿಮ್ಮನ್ನು ತಳ್ಳಿದಾರ, ಅದೇ ಜನರ ಮಧ್ಯದಲ್ಲಿ ಯೇಸು ಸ್ವಾಮಿ ನಿಮ್ಮನ್ನು ಸ್ಥಾಪಿಸ್ತಾನೆ. ನಿಮಗೊಂದು ಘನತೆ, ಗೌರವವನ್ನು ತಂದು ಕೊಡ್ತಾನೆ. ಪ್ರಿಯರೇ, ನಿಮ್ಮ ಹೆಸರನ್ನು ಪ್ರಖ್ಯಾತಿಗೆ ತರ್ತಾನೆ. ಇವತ್ತಿನ ದಿನದಲ್ಲಿ ಪ್ರಿಯರೇ, ದೇವರಾದ ಕರ್ತನು ಆತನ ಸ್ವರವನ್ನು ಇವತ್ತು ನಿಮ್ಮನ್ನು ದೊಡ್ಡ ಸ್ವರದಿಂದ, ಆತನ ಸ್ವರ ನಿಮಗೆ ಕೇಳಿಸುವುದಕ್ಕಾಗಿ ಎಲೇ ಗಟ್ಟಿಯಾದ ಧ್ವನಿಯಿಂದ ಗದರಿಸಿ ಇವತ್ತು ಯೇಸು ಸ್ವಾಮಿ, ಪರಲೋಕದ ತಂದೆಯಾದ ದೇವರು ಇವತ್ತು ನಿಮ್ಮನ್ನು ಕರೀತಿದ್ದಾನೆ. ಪ್ರಿಯರೇ, ಒಂದು ಒಳ್ಳೆಯ ಅವಕಾಶ. ಈ ಸ್ವರವನ್ನು ಇವತ್ತು ದೇವರ ಆತ್ಮನ ಈ ಸ್ವರವನ್ನು ತಿರಸ್ಕಾರ ಮಾಡಬೇಡಿ. ಇವತ್ತು ನಿಮಗೋಸ್ಕರವಾಗಿ ಪರಿಶುದ್ಧಾತ್ಮನು ತನ್ನ ಬಾಗಿಲನ್ನು ತೆರೆದಿದ್ದಾನೆ. ಹಣವಿಲ್ಲದವನು ಕೂಡ, ಯಾವ ಯೋಗ್ಯತೆ ನಿಮ್ಮಲ್ಲಿ ಏನಿಲ್ಲದೆ ಇರ್ಬೋದು, ಎಲ್ಲವನ್ನು ಕೂಡಿಸಿಕೊಡಲು ಶಕ್ತನಾಗಿರುವಂಥ ದೇವರಾದ ಕರ್ತನು 2 ಹಸ್ತಗಳನ್ನು, ಆ ಯೇಸು ಸ್ವಾಮಿ 2 ಕೈಗಳು ಚಾಚಲ್ಪಟ್ಟು ತೀರಿತು ಎಂಬುದಾಗಿ ಆ ಶಿಲುಬೆಯಲ್ಲಿ ಆ ಚಾಚಲ್ಪಟ್ಟಂತ ಹಸ್ತ ಇವತ್ತು ಮುಗ್ಗರಿಸಿಕೊಳ್ಳಿಲ್ಲ. ಆ ಚಾಚಲ್ಪಟ್ಟಂತ ಹಸ್ತ ಈಗಲೂ ಕೂಡ ಚಾಚಲ್ಪಟ್ಟಿದೆ, ನಿಮ್ಮನ್ನು ತನ್ನ ಬಳಿಗೆ ಸೆಳೆದುಕೊಳ್ಳುವುದಕ್ಕಾಗಿ. ಪ್ರಿಯ ದೇವಜನರೇ, ಈ ದಿನದ ವಾಕ್ಯ ಕೇಳುವಂತ ನಿಮ್ಮ ಒಬ್ಬೊಬ್ಬರ ಹೃದಯಗಳನ್ನು ತಟ್ಟಿ ಎಬ್ಬಿಸಲಿ ಎಂಬುದಾಗಿ ದೇವರ ಆತ್ಮನಲ್ಲಿ ನಾನು ಕೇಳಿಕೊಳ್ತಿದ್ದೇನೆ. ಅನೇಕ ಜನರಿಗೆ ಈ ವಾಕ್ಯಗಳನ್ನು ನೀವು ಶೇರ್ ಮಾಡಿ. ನೀವು ಆಶೀರ್ವಾದ ಹೊಂದಿ ಅನೇಕ ಜನರಿಗೆ ನೀವು ಆಶೀರ್ವಾದದಾಯಕವಾಗಿ ಇರಲಿ. ದೇವರ ಆತ್ಮನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಹಿಮೆಯುಳ್ಳ ದೇವರಾದ ಕರ್ತನೆ, ಜೀವ ಸ್ವರೂಪನಾದ ತಂದೆಯಾದ ದೇವರೇ, ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದೊಂದು ಹೃದಯಗಳು ಆತ್ಮೀಯ ದಾಹದಿಂದ ನಿನಗೋಸ್ಕರ ಕಾದಿರ್ಲಿಕ್ಕಾಗುವಂತೆ, ನಿನ್ನ ಸ್ವರವನ್ನು ಕೇಳಿ ನಿನ್ನ ಬಳಿಗೆ ಬರುವಂತೆ. ಹೌದು ಕರ್ತನೆ, ದ್ರಾಕ್ಷಾರಸವನ್ನು ಅಂದರೆ ನಿನ್ನ ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದಂಥ ಪರಿಶುದ್ಧವಾದ ರಕ್ತವನ್ನು, ನೀರನ್ನು, ಇನ್ನು ಹಾಲನ್ನು, ಆ ಪರಿಶುದ್ಧತೆ ಜೀವಿತವನ್ನು ನಿನ್ನ ಮೂಲಕ ಅವರು ಹೊಂದಿಕೊಳ್ಳಿಕ್ಕಾಗುವಂತೆ ಪರಿಶುದ್ಧಾತ್ಮನೇ ನೀನು ಕಾರ್ಯ ಮಾಡು. ಕೇಳುವಂಥ ಪ್ರತಿಯೊಬ್ಬೊಬ್ಬರನ್ನು ತಟ್ಟಿ ಎಬ್ಬಿಸು, ಮಾನಸಾಂತರನ್ನುಂಟು ಮಾಡು, ಪಶ್ಚಾತ್ತಾಪವನ್ನುಂಟು ಮಾಡು. ನಿನ್ನ ಕಡೆಗೆ ಬರುವಂಥ ಆ ಹೃದಯಗಳನ್ನು ನೀನು ತಿರುಗಿಸು. ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್. Bless in the name of Jesus Nazareth. Bless in the name of Jesus.